ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿನಿ. ಫ್ರೆಂಡ್ಸ್ ನೋಡಿ, ಇವಾಗ ಆಲ್ರೆಡಿ ಬೆಳಗಿನ ಜಾವ 5 ಗಂಟೆ 10 ನಿಮಿಷ. ಬನ್ನಿ, ಇವಾಗ ಇಡ್ಲಿ ರಾತ್ರಿ ಬೆಂದಿರೋದೆ ಅದರದ್ದು ಇಡ್ಲಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಎಲ್ಲರೂ ಕೇಳ್ತಾಯಿದ್ರಿ. ಟೊಮೊಟೊ ಚಟ್ನಿ ನೋಡಿ ಫ್ರೆಂಡ್ಸ್, ಬೆಂದಿರೋದಿದೆಲ್ಲ ಬೆಂದಿರೋ ಟೊಮೊಟೊನ ಎಲ್ಲನೂ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಟೊಮೊಟೊ ಚಟ್ನಿ ಈಸಿಯಾಗಿ ಮಾಡ್ತೀನಿ ಅಂತಾರಲ್ಲ, ಹೆಂಗೆ ಅನ್ಕೋತೀರಲ್ಲ. ಈಗ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿದ್ರೆ ಫ್ರೆಂಡ್ಸ್, ಎತ್ತಿಟ್ಕೊಂಡಿದ್ದೀನಿ ಟೊಮೊಟೊ ಹಣ್ಣು. ಫ್ರೆಂಡ್ಸ್, ನೀವು ಕಾಯಲ್ಲಾದರೂ ಮಾಡಿ ಹಣ್ಣಲ್ಲಾದರೂ ಮಾಡಿ, ತುಂಬಾ ಟೇಸ್ಟ್ ಇರುತ್ತೆ ಇದಂತೂ. ಫ್ರೆಂಡ್ಸ್ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ನೀವು ಟೊಮೊಟೊ ಕಾಯಿದ್ರೆ ಕಾಯಲ್ಲೂ ಮಾಡ್ಬೋದು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇದಕ್ಕೆ ರುಬ್ಬಕ್ಕೆ ಏನು ಹಾಕೋಲ್ಲ, ತೆಂಗಿನಕಾಯಿ ಇಷ್ಟ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ತೆಂಗಿನಕಾಯಿ ರುಬ್ಬಿದ ಮೇಲೆ ಇದು ಬೇಯಿಸಿಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕೊಳ್ಳೋದು. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಎಷ್ಟು? 2. ಇದೊಂದು ಅರ್ಧ ಮಿಕ್ಕಿರೋದು. ಅವೆಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಈರುಳ್ಳಿ. ಏನು ಫ್ರೆಂಡ್ಸ್, ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಗೆ 2 ಬೇಕಾದರೆ 2 ಹಾಕೊಳ್ಳಿ, 3 ಬೇಕಾದ್ರೆ 3 ಹಾಕೊಳ್ಳಿ, ನಿಮಗೆ ಇಷ್ಟ ಇದ್ದರೆ. ಒಗ್ಗರಣೆಗೆ ಫ್ರೆಂಡ್ಸ್, ಈಗ ಅದನ್ನು ರುಬ್ಕೊಂಡು ಬರೋಣ ಬನ್ನಿ. ಇದು ನಾನು ಮಾಡ್ತಾಯಿರೋದು ಫ್ರೆಂಡ್ಸ್, ಇಡ್ಲಿಗೆ ಮಾಡ್ತಾಯಿದ್ದೀನಿ. ನೀವು ಇದು ಚಟ್ನಿನ ಬಂದು ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ತಿನ್ಬೋದು ಫ್ರೆಂಡ್ಸ್. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಾಕು ನನಗೆ ಅಷ್ಟು ಚಟ್ನಿಗೆ 1.5 ಈರುಳ್ಳಿ ಸಾಕಾಗುತ್ತೆ. ಬೇಯಿಸಿರೋದು. ಈಗ ನೋಡಿ, ಇಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹೆಚ್ಚಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು. ಇದೆಲ್ಲ ಒಗ್ಗರಣೆ. ಇನ್ನು ಫ್ರೆಂಡ್ಸ್ ಬನ್ನಿ, ಈ ಕಡೆ ಒಗ್ಗರಣೆಗೆ ಇಡೋಣ. ಇನ್ನು ಫ್ರೆಂಡ್ಸ್, ಒಗ್ಗರಣೆಗೆ ಆಯಿಲ್ ಹಾಕ್ತಾಯಿದ್ದೀನಿ. ಅದು ಇನ್ನು ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಕಾಯ್ದಿದೆ. ಬನ್ನಿ ಒಗ್ಗರಣೆಗೆ ಹಾಕೋಣ. ಸಾಸಿವೆ, ಜೀರಿಗೆ ಅಷ್ಟೇ ಫ್ರೆಂಡ್ಸ್ ಹಾಕೋದು. ಈಗ ಬೇಕಿದ್ದರೆ ಕಡಲೆಬೇಳೆನ ಹಾಕೊಳ್ಳಿ. ನಾನು ಕಡಲೆಬೇಳೆನ ಹಾಕಲ್ಲ. ಇದು ಸ್ವಲ್ಪ ಕಾಯ್ತಲ್ಲ, ಅದಕ್ಕೆ ಆ ಥರ ಇದಾಯ್ತು. ಚಿಕ್ಕದನ್ನ ದೊಡ್ಡಷ್ಟು ಹೋಗಿಡ್ರಿ ಹಿಂಗೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನು
ಇವಾಗ ಈರುಳ್ಳಿಗೆ ಉಪ್ಪು ಹಾಕೊಬಿಡೋಣ. ನೋಡಿ ಫ್ರೆಂಡ್ಸ್, ಆಗೋಯ್ತು. ಚಟ್ನಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಅಷ್ಟೇ ಈಸಿಯಾಗಿ ಮಾಡ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಈಗ ಈರುಳ್ಳಿ ಎಲ್ಲ ಬೆಂದಿದೆ. ಅದಕ್ಕೇನೆ ನಾವು ಸಾಕು ಈರುಳ್ಳಿ ಅಷ್ಟೇ ಫ್ರೆಂಡ್ಸ್. ರುಬ್ಕೊಂಡಿರೋದನ್ನು ಅದಕ್ಕೆ ಮಿಕ್ಸ್ ಮಾಡೋದು. ನೋಡಿದ್ರೆ ಸ್ವಲ್ಪ ಜಾರ್ ತೊಳೆದ ನೀರನ್ನ ಅದಕ್ಕೆ ಹಾಕೋಣ. ಇನ್ನು ಫುಲ್ ಕತ್ಲೆ ಆಗಿದೆ ಫ್ರೆಂಡ್ಸ್. ಈಗ 5:30 ಆಯಿತು. ಒಂದೇ ಒಂದು ಸೆಕೆಂಡ್, ಯಾಕಂದರೆ ಎಲ್ಲ ಬೆಂದಿರುತ್ತಲ್ಲ, ಇದನ್ನೇನು ನಾವು ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸಪ್ಪೆ ನೋಡ್ಕೊಳ್ಳೋಣ. ಚೂರು ಉಪ್ಪು ಹಾಕಬೇಕು ನೋಡಿ ಫ್ರೆಂಡ್, ಇಷ್ಟು. ಇಷ್ಟು ಬೆಂದ್ರೇ ಸಾಕು ಫ್ರೆಂಡ್ಸ್. ಅದಕ್ಕೆ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆಯೇ ಇಲ್ಲ. ಇನ್ನು ಫ್ರೆಂಡ್ಸ್, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಇದಾದ್ಮೇಲೆ ಫ್ರೆಂಡ್ಸ್, ನಾನು ಈ ಚಟ್ನಿನ ಯಾವುದಕ್ಕೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಫ್ರೆಂಡ್ಸ್, ಸ್ಟವ್ನ ಆಫ್ ಮಾಡೋಣ. ಇನ್ನು ಫ್ರೆಂಡ್ಸ್, ಇಲ್ಲಿ ನಾನು ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಹಾಟ್ ವಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವತ್ತು ಈ ಚಟ್ನಿನ ಏನಕ್ಕೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಚಟ್ನಿನೂ ರೆಡಿ ಆಯಿತು, ನೋಡಿದ್ರಲ್ಲ. ಇನ್ನು ಫ್ರೆಂಡ್ಸ್, ಇಲ್ಲಿ ನಾನು ಹೆಸ್ರು ಕಾಳನ್ನ ರಾತ್ರಿಯೇ ನೆನೆಸಿದ್ದೆ. ಇದನ್ನು ಈಗ ನಾನು ಸೋರು ಹಾಕಬೇಕು. ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಸೊಪ್ಪನ್ನು ಇದನ್ನು ಹಾಕಿ ಬಸ್ಸಾರು ಮಾಡೋಣ ಅಂತ ಅಲಸಂದಿ ಕಾಳನ್ನ ನೆನೆಸಿದ್ದೀನಿ. ಅದು ಅಲಸಂದಿ ಕಾಳು ಏನಿಗೆ ಸೋರು ಹಾಕಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇವತ್ತು ನಾನು ನಾಷ್ಟನ ಬಂದು ಇಡ್ಲಿ ಮಾಡಿದ್ದೀನಿ. ನೋಡಿ, ಇಡ್ಲಿಗೆ ನಾನು ಈ ಚಟ್ನಿನ ರೆಡಿ ಮಾಡಿರೋದು. ನೋಡಿದ್ರಾ, ಇಡ್ಲಿಗೆ ಫ್ರೆಂಡ್ಸ್ ನಾನು ಆ ಚಟ್ನಿ ರೆಡಿ ಸ್ವಲ್ಪ ಆರಕ್ಕೆ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೇಕಲ್ಲ. ಇನ್ನು ಫ್ರೆಂಡ್ಸ್, ನಂದು ಹಾಟ್ ವಾಟ್ರು ಈ ಕಡೆ ಕಾಯ್ತಾ ಇದೆ. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಿಸಿ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಇನ್ನೇನು ಸ್ವಲ್ಪನೇ ಸಾಕು ಫ್ರೆಂಡ್ಸ್. ಅತಿ ಬಿಸಿ ಆದರೆ ಕುಡಿಯೋಕ್ಕಾಗಲ್ಲ. ಸ್ಟವ್ನ ಆಫ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಈ ಚಟ್ನಿ ಕಾಳು ನೆನೆಸಿದ್ದೀನಿ. ಇದು ಬಂದು ಅಲಸಂದಿ ಕಾಳನ್ನ ಬಂದು ಸಾಯಂಕಾಲ ಬಸ್ಸಾರು ಮುದ್ದೆ ಮಾಡ್ತೀನಿ. ಇಡ್ಲಿನ ಬೇಯಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಈ ಸ್ಟ್ಯಾಂಡು ಚಿಕ್ಕದು ನಾನು ಈ ಥರ ವೀಡಿಯೋ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ದಾಳಿಂಬೆ ನಲ್ಲಿಕಾಯಿ ಎಲ್ಲ ಇದೆ, ಆದರೆ ನಾನು ಜ್ಯೂಸ್ ಮಾಡ್ತಾಯಿಲ್ಲ. ಯಾಕೆಂದರೆ ನನಗೀಗ ಟೈಮ್ ಇಲ್ಲ. ಇನ್ನು ಫ್ರೆಂಡ್ಸ್, ನೋಡಿ, ಪೂಜೆ ಆಯಿತು. ಇದು ನನಗೆ ಗಂಧದ ಕಡ್ಡಿ ಏನು ಒಳಗಡೆ ಅಂಟಿಸಲ್ಲ. ಅದು ಒಳಗಡೆ ಆಚೆಲಿ ಒಂದು ಉಳಿದಿತ್ತು, ಅದನ್ನು ತಂದು ಅಂಟಿಸಿದ್ದೀನಿ. ದೀಪನ ಚಿಕ್ಕದಾಗೆ ಬತ್ತಿ ಹಾಕ್ತೀನಿ, ಚೆನ್ನಾಗಿ ಉರಿಲಿ ಅಂತ. ಇನ್ನೇನು ಫ್ರೆಂಡ್ಸ್, ನೋಡಿದ್ರಲ್ಲ. ಇನ್ನು ಫ್ರೆಂಡ್ಸ್, ಆಚೆಲಿ ಯಾವ ರೀತಿ ಕತ್ಲೆ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಮನೆಯೆಲ್ಲ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಬನ್ನಿ, ಟವಲ್ ಒಣಗಾಕೋಣ ಹಂಗೇ. ಇನ್ನು ಫ್ರೆಂಡ್ಸ್, ನೋಡಿ,
ಎಲ್ಲ ಫೋಟೋ ನನ್ನ ಮಗಳು ಸೋಫಾದ ಮೇಲೆ ಇಟ್ಟವಳೆ. ಫ್ರೆಂಡ್ಸ್ ನೋಡಿ ಎಷ್ಟು ಕತ್ಲೆ ಆಗೈತೆ. ಈಗ ಲೈಟ್ ಹಾಕ್ತೀನಿ, ನೋಡಿದ್ರಾ ಕತ್ಲೆ ಆಗಿದೆ. ಫ್ರೆಂಡ್ಸ್ ನೆನ್ನೆ ತುಳಸಿ ಗಿಡನ ಕೇಳಿದ್ದೀನಿ, ಅದು ಯಾಕೋ ಅಷ್ಟೇನು ಚೆನ್ನಾಗಿರಲಿಲ್ಲ, ಹಂಗಾಗಿ ನಾನು ತುಳಸಿ ಗಿಡನ ತರಲಿಲ್ಲ. ಟವಲ್ ಒಣಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಈ ಥರ ನಲ್ಲಿಕಾಯಿ ಮರ ಇದೆಲ್ಲ ಇರುತ್ತೆ. ಇನ್ನು ನೋಡಿ ಫ್ರೆಂಡ್ಸ್, ಪ್ಯಾಸೇಜು ಫುಲ್ಲು ಯಾವಾಗಲೂ ನಾನು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಪ್ಯಾಸೇಜ್ನ. ಇನ್ನು ಇದೊಂದು ಸ್ಟವ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಅದು ಕೆಟ್ಟೋಗೈತೆ, ರೆಡಿ ಮಾಡಿಸ್ಕೊಬರ್ಬೇಕು. ಇನ್ನೊಂದು ಸ್ಟವ್ ಇದೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬಾಗಿಲೆಲ್ಲ ಸಾರಿಸಿದ್ರೆ ಬಾಗಿಲಿಗೆ ಹೂವು ಒಂದು ಹಾಕಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಬಂದು ಪುದೀನ ಸೊಪ್ಪು ಕಟ್ ಮಾಡಿದ್ನಲ್ಲ, ಅದನ್ನು ಬಾಟಲ್ಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡಿ ಪುದೀನಾನ ಹಾಕಿದ್ದೆ, ಅದು ನೀರೊಳಗಡೆ ಬಂದಿದೆ ಸ್ವಲ್ಪ. ಇನ್ನು ತುಳಸಿ ಗಿಡ ಫ್ರೆಂಡ್ಸ್, ಇವತ್ತು ಇಲ್ಲಾಂದರೆ ನಾಳೆನಾದ್ರೂ ನಾನು ತಂದಿಡಲೇಬೇಕು. ಇನ್ನು ಮನೆಯೆಲ್ಲ ಮಾಮೂಲಿ ಕ್ಲೀನಾಗಿರುತ್ತೆ ನಮ್ಮ ಮನೇಲಿ. ನೋಡಿದಲ್ಲ ಫ್ರೆಂಡ್ಸ್, ಇಷ್ಟು ನಾನು ರೆಡಿ ಮಾಡಿಟ್ಟಿರೋದು. ಇನ್ನು ಸ್ಟವ್ ಮಾಮೂಲಿ ಕ್ಲೀನಾಗಿದೆ. ಬನ್ನಿ ಈಗ ನಾನು ಬಿಸಿನೀರು ಕಾಯ್ದಿದೆ, ಲೆಮನ್ ಹಾಕ್ಕೊಂಡು ಕುಡಿದ್ರೆ ಮುಗೀತು. ನೋಡಿ ಫ್ರೆಂಡ್ಸ್, ಡೈಲಿ ನಾನು ಒಂದು ಕಪ್ ಹಾಟ್ ವಾಟ್ರಿಗೆ ಬಿಸಿ ನೀರು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿತೀನಿ. ಇನ್ನು ಎಲ್ಲ ತೋರಿಸಿದ್ದೀನಿ ನಿಮಗೆ, ನೋಡಿದ್ರಲ್ಲ ಫ್ರೆಂಡ್ಸ್. ಇದು ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.